ನಮಸ್ಕಾರ. ಇವತ್ತು ಜೂನ್ 23, 2026. ನಾವು ಹೋದ ವರ್ಷ ಮಾಡಿದ ಒಂದು ಎಕ್ಸ್ಪರಿಮೆಂಟ್ನ ಹೇಳ್ತೀನಿ. ಈ ಗಿಡದ್ದು ಕೊಂಬು ಒಂದು 4 ಕೊಂಬನ್ನ ನಮ್ಮ ಪ್ರೊಫೆಸರ್ ಡಾಕ್ಟರ್ ದ್ವಾರಕೀಶ್ NITK ಸುರತ್ಕಲ್ ಅವರ ಮಿಸ್ಸಸ್ ಶ್ರೀಮತಿ ಪಂಕಜ ಅವ್ರು ನನಗೆ ಗೃಹ ಪ್ರವೇಶ ಕರೆಯೋಕ್ಕೆ ಹೋದಾಗ ಏಪ್ರಿಲ್ ತಿಂಗಳಲ್ಲಿ ಕೊಟ್ಟರು. ಏಪ್ರಿಲ್ 25, 2025. ನಾನು ಇದನ್ನು ಮರ್ತೋಗ್ಬಿಟ್ಟಿದ್ದೆ. ಮನೆಗೆ ಬಂದುಬಿಟ್ಟು ಮನೆ ಶಿಫ್ಟ್ ಮಾಡಬೇಕಿತ್ತು, ಎಲ್ಲ ಆಗಿ ಕೊನೆಗೆ ಜೂನ್ ತಿಂಗಳಲ್ಲಿ ಇದನ್ನು ನೆಟ್ಟೆ. ಅದರಲ್ಲಿ ಇನ್ನೂ ಜೀವ ಇತ್ತು. ಸೊ 4 ಕೊಂಬಲ್ಲಿ ಇದನ್ನು ಆರ್ದ್ರ ನಕ್ಷತ್ರ ಮಳೆ ಬೀಳ್ಬೇಕಾದ್ರೆ ನೆಟ್ಟಿದ್ದು ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಇದೊಂದಿದೆ, ಅಲ್ಲೊಂದಿದೆ. ಇದೇ ಇನ್ನೆರಡು ಕೊಂಬನ್ನ ಅಲ್ಲಿ ಇನ್ನೆಲ್ಲೂ ಇಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಅಲ್ಲಿ ಬಿಸಾಕಿದ್ದೆ, ಆ ಮರದ ಕೆಳಗಡೆ. ಅದು ನಾವು ಜೂನ್ ತಿಂಗಳೆಲ್ಲ ಬಿಸಾಕಿದ್ದು. ಆರ್ದ್ರ ಮಳೆ ಬಂದಾಗ ಅದು ಚಿಗುರ್ತು 2. ಅಲ್ಲಿ ಜಾಸ್ತಿ ಬೆಳವಣಿಗೆ ಯಾಕಾಗಿಲ್ಲ ಅಂದರೆ ನಮ್ಮದು ಮೇಕೆ ಕುರಿಗಳೆಲ್ಲ ಬಂದು ತಿಂತಾ ಇರ್ತವೆ. ಸೊ ಹಂಗಾಗಿ ಅದಾಗಿಲ್ಲ. ಮತ್ತು ಇಲ್ಲೊಂದಿದೆ ನೋಡಿ, ಈ ಗಿಡನೂ ಅಷ್ಟೇ ನಮ್ಮ ಜೊತೆ ಒಂದು 12 ವರ್ಷದಿಂದಿದೆ. ಇದು ಪಾಟಲ್ಲೇ ಇದೆ ಈಗಲೂ. ನಾವು ಆಮೇಲಿದ್ದಾಗ ಮೇಲ್ಗಡೆ ಅದಕ್ಕೆ ನೆಲ ಸಿಕ್ಕಿರಲಿಲ್ಲ. ಸೊ 4-5 ಎಲೆ ಮಾತ್ರ ಬಿಡೋದು, ಹಾಗೆ ಇತ್ತು. ಬಟ್ ಈಗ ಅದಕ್ಕೆ ನೆಲ ಸಿಕ್ಬಿಡ್ತು. ಮತ್ತು ಆರ್ದ್ರ ನಕ್ಷತ್ರ ಮಳೆಯಲ್ಲಿ ಇದು ಸಹ ಚೆನ್ನಾಗಿ ಸಿಗುತ್ತೋ. ಇದನ್ನು ತೋರಿಸೋ ಮಾಡಬೇಕಾ ಎಷ್ಟು? ಈಗ ಒಂದು 40-50 ಎಲೆ ಮೇಲೆ ಇದೆ ಈ ಗಿಡನೂ. ಈಗ ಮತ್ತು ನಾನು 15 ದಿನದಿಂದ ಗಮನಿಸ್ತಾ ಇದ್ದೆ. ಹೋದ ವರ್ಷವೂ ನಾವು ಮನೆಗೆ ಬಂದಾಗ ಜೂನ್ ತಿಂಗಳಲ್ಲಿ ಸುಮಾರು ಜೇಡ್ರ ಬೆಲೆ ಕಟ್ಟೋಕ್ಕೆ ಶುರು ಆಯಿತು. ಕ್ರಿಮಿಕೀಟಗಳನ್ನೆಲ್ಲ ಹಿಡಿಯೋಕ್ಕೆ ಶುರು ಮಾಡ್ತು. ಸೊ ಈ ವರ್ಷ ನಂಗೆ ಅರ್ಥ ಆಯ್ತು ಯಾಕೆ ಅಂತ. ಸೊ ಆರ್ದ್ರ ಮಳೆ ಬೀಳ್ಬೇಕಾದ್ರೆ ಕ್ರಿಮಿಕೀಟಗಳೆಲ್ಲ ಕಡಿಮೆ ಆಗ್ತಾವಂತೆ. ಯಾಕೆ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಈ ಥರ ಜೇಡ್ರ ಬೆಲೆ ನೀವು ಇಲ್ಲಿ ನೋಡ್ಬೋದು. ನಿಮ್ಗೆ ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ ಈ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕೆ. ಎಲ್ಲೆಲ್ಲಿ ನೋಡಿದ್ರು ಜೇಡ್ರ ಬೆಲೆ ಕಟ್ತಾ ಇದೆ ಈಗ. ಮತ್ತು ಎಲ್ಲೆಲ್ಲಿ ನೋಡಿದ್ರು ನಮಗೆ ಸಣ್ಣ ಸಣ್ಣ ಕಪ್ಪು ಕೀಟಗಳೆಲ್ಲ ಸಿಗಾಕೋತಾ ಇದ್ದಾವೆ. ಸೊ ಹಾಗಾಗಿ ಈ ಮಳೆ ಬರೋ ಸಂದರ್ಭದಲ್ಲಿ ಕ್ರಿಮಿಕೀಟಗಳನ್ನ ಹಿಡಿದಿಟ್ಕೊಳ್ಳೋಕ್ಕೆ ನಿಯಂತ್ರಣದಲ್ಲಿ ಜಾಸ್ತಿ ಜೇಡ್ರು ಬೆಲೆಗಳು ಕಟ್ತವೆ, ಜೇಡಗಳು ಬರ್ತವೆ. ಈಗ ಒಂದು 15 ದಿನದ ಕೆಳಗಡೆ ನನ್ನ ಕಾರ್ ಇಲ್ಲ, ಬೈಕ್ ಇಲ್ಲ ಅನಿಸೋದು, ಕಾರ್ ಇಲ್ಲ ಅನಿಸೋದು. ಸೊ ಹಂಗಾಗಿ ನಮ್ಮ ಬೈಕ್ ಮೇಲೆ ನನ್ನ ಹೆಲ್ಮೆಟ್ ಒಳಗಡೆ ಎಲ್ಲ ಸಣ್ಣ ಸಣ್ಣ ಜೇಡ್ರು ಮರಿಗಳು ಸಿಗ್ತಾಯಿತ್ತು. ಇದೇನು ಇಷ್ಟಿಂದ ಬರ್ತಿದೆಯಲ್ಲ ಅಂತ ಯೋಚನೆ ಮಾಡಿದ್ರೆ ಈಗ ಐ ಆಮ್ ಏಬಲ್ ಟು ಕನೆಕ್ಟ್ ದ ಡಾಟ್ಸ್. ಸೊ ಹಂಗಾಗಿ ನಾವು ಪ್ರಕೃತಿನ ಅರ್ಥ ಮಾಡ್ಕೋತಾ ಹೋದರೆ, ಇಲ್ಲಿ ಸುತ್ತ ತೋರಿಸು ಮಾಡಬೇಕಾ, ಪ್ರಕೃತಿನ ಅರ್ಥ ಮಾಡ್ಕೋತಾ ಹೋದರೆ ನಮಗೆ ಎಲ್ಲ ಒಂದಕ್ಕೊಂದು ಸೂಕ್ಷ್ಮವಾಗಿ ಜೀವಾಣುಗಳು ಕೆಲಸ ಮಾಡ್ತವೆ. ನಾವು ಇದ್ರ ಜೊತೆಗೆ ಜೀವನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಹೇಳ್ತೀನಿ. ನೀವುಗಳು ಆದಷ್ಟು ನಿಮ್ಮ ಮನೆ ಸುತ್ತ ಇರೋ ಗಿಡ ಮರಗಳನ್ನ ಈ ಮಳೆ ಬರೋ ಸಂದರ್ಭದಲ್ಲಿ ಹೇಗಿತ್ತು, ಹೇಗಾಯಿತು ಅನ್ನೋದನ್ನು ಗಮನಿಸ್ತಾ ಹೋಗಿ. ಜೈ ಶ್ರೀರಾಮ್. ನಮಸ್ಕಾರ.